ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಡಯಾಗ್ರಾಮ್ಸ್ ಅನ್ನೋ ಒಂದು ರೀಸನಿಂಗ್ ಚಾಪ್ಟರ್ನ ತೊಗೊಂಡಿದ್ದೀನಿ. ಓಕೆ, ಸೊ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥದ್ದು. ಓಕೆ, ಸೊ ಡಯಾಗ್ರಾಮ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡುವಂಥದ್ದು ನೋಡೋಣ ಬನ್ನಿ. ಇದು ಮೇನ್ಲಿ PGCET MBA ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವೆಶನ್ ಈಸ್ ವೆಜಿಟೇಬಲ್, ಪೊಟೆಟೊ, ಕ್ಯಾಬೇಜ್. ಓಕೆ, ಸೊ ಇದಕ್ಕೆ ಫಸ್ಟು ನಾವೇನು ಮಾಡಬೇಕಂದ್ರೆ ರಿಲೇಷನ್ಶಿಪ್ನ ನೋಡ್ಕೋಬೇಕು, ಏನು ರಿಲೇಷನ್ಶಿಪ್ ಇದೆ ಅಂತ. ಸೊ ಏನು ಬರುತ್ತೆ ಡಯಾಗ್ರಾಮ್ ಇದಕ್ಕೆ ಅಂತ ಅಂದರೆ, ಒಂದು ಬಿಗ್ ಸರ್ಕಲ್ಲು, ಅದರೊಳಗಡೆ ಎರಡು ಸ್ಮಾಲ್ ಸರ್ಕಲ್. ಹೌ ಮೀನ್ಸ್ ದಿಸ್ ಈಸ್ ವೆಜಿಟೇಬಲ್. ಓಕೆ, ಆ್ಯಂಡ್ ಇನ್ ದಟ್ ಪೊಟೆಟೊ, ಕ್ಯಾಬೇಜ್. ದಿಸ್ ಈಸ್ ಪೊಟೆಟೊ, ದಿಸ್ ಈಸ್ ಅ ಕ್ಯಾಬೇಜ್. ಹೌದಲ್ವಾ? ಸೊ ಟೋಟಲಿ ಈ 3 ವೆಜಿಟೇಬಲ್ಸೇ ಬರುತ್ತೆ. ಬಟ್ ಈ ಎರಡು ಎಲ್ಲಿ ಬರುತ್ತೆ ಅಂದರೆ ವೆಜಿಟೇಬಲ್ಸ್ ಅನ್ನೋ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಡಯಾಗ್ರಾಮ್ಸು ಈ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಟೇಬಲ್, ಚೇರ್, ಫರ್ನಿಚರ್. ಸೇಮ್ ಫಿಗರ್, ಬಿಕಾಸ್ ಫರ್ನಿಚರ್ ಅಂದೇ ಟೇಬಲ್ ಮತ್ತು ಚೇರ್ ಬರುವಂಥದ್ದು. ಹಾಗಾಗಿ ಇದು ಫರ್ನಿಚರು, ಇದರೊಳಗಡೆ ಟೇಬಲ್ಲು ಆ್ಯಂಡ್ ಚೇರ್. ಓಕೆ, ಇದು ಬಂದು ಫರ್ನಿಚರ್. ಎಷ್ಟು ಈಸಿ ಇದೆ ಅಲ್ವಾ? ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್, ವೀಕ್, ಡೇ, ಇಯರ್. ಇದಕ್ಕೆ ಹೇಗೆ ಫಿಗರ್ ಬರುತ್ತೆ? ವೀಕ್, ಆಮೇಲೆ ಡೇ, ಆಮೇಲೆ ಇಯರ್. ಸೊ ವೀಕ್, ಡೇ, ಇಯರ್ ಅನ್ನೋದು ಸರ್ಕಲ್ ಒಳಗಡೆ ಇನ್ಸೈಡ್ ಸರ್ಕಲ್ ಬರ್ತಾ ಹೋಗುತ್ತೆ. ಹೌದಲ್ವಾ? ಸೊ ಡೇಸು, ಆಮೇಲೆ ವೀಕು, ಆಮೇಲೆ ಮಂತ್, ಆಮೇಲೆ ಇಯರ್, ಈ ಟೈಪು ಫಿಗರ್ ಬರ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಫೋರ್ತ್ ಒನ್, ಜಡ್ಜ್, ಥೀಫ್, ಕ್ರಿಮಿನಲ್. ಓಕೆ, ಸೊ ಹಿಯರ್ ಥೀಫ್, ಕ್ರಿಮಿನಲ್ ಒಂದು ಸರ್ಕಲ್ ಒಳಗಡೆ ಬರ್ತಾರೆ, ಬಟ್ ಜಡ್ಜು ಸಪ್ರೇಟ್ ಬರ್ತಾರೆ. ಗಾಟ್ ಇಟ್? ವೈ? ಬಿಕಾಸ್ ಇವರು ನ್ಯಾಯ ಕೊಡುವಂಥವ್ರು, ಬಟ್ ಇವರು ಎರಡು ಅಪರಾಧಿಗಳು. ಸೊ ಹಾಗಾಗಿ ಕ್ರಿಮಿನಲ್ ಮತ್ತು ಥೀಫ್ ಅನ್ನೋರು ಒಂದು ಸರ್ಕಲಲ್ಲಿ ಬರ್ತಾರೆ, ಆ್ಯಂಡ್ ಜಡ್ಜ್ ಸಪ್ರೇಟ್ ಬರ್ತಾರೆ. ಓಕೆ, ಸೊ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.